ಮಂಡ್ಯದಲ್ಲಿ ಇವತ್ತು ಸುಮಲತಾ ತಮ್ಮ ನಿರ್ಧಾರ ಪ್ರಕಟ ಮಾಡಿದ ನಂತರ ನಟ ದರ್ಶನ್ ಕೂಡ ಮಾತನಾಡಿದ್ದಾರೆ. ಅಮ್ಮ ಸ್ಥಾನ ಬಿಟ್ಟು ಕೊಟ್ಟಿದ್ದಾರೆ ಆದ್ರೆ ಮಂಡ್ಯ ಬಿಟ್ಟುಕೊಟ್ಟಿಲ್ಲ, ಮಂಡ್ಯ ಬಿಟ್ಟಿಲ್ಲ ಅವರು ಅಂತ ಹೇಳಿ ಟಿವಿ9ಗೆ ನಟ ದರ್ಶನ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನಾವು ಯಾವಾಗ್ಲೂ ಕೂಡ ಮಂಡ್ಯದ ಜನರ ಜೊತೆನೇ ಇರ್ತೀವಿ ಅನ್ನುವಂಥದ್ದನ್ನ ಕೂಡ ದರ್ಶನ್ ಇವತ್ತು ಮಾತನಾಡ್ತಾ ಹೇಳಿದ್ದಾರೆ. ಟಿವಿ9 ಜೊತೆಗೆ ಮಾತನಾಡಿದಂತಹ ದರ್ಶನ್ ಈ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಪ್ರತಿನಿಧಿ ಜಗಿನ್ ಅವರನ್ನ ಮಾತನಾಡಿಸಿದ್ದಾರೆ. ದರ್ಶನ್ ಅವರನ್ನ ಬನ್ನಿ ನೋಡೋಣ. ಕಳೆದ ಬಾರಿ ಕೂಡ ಮಂಡ್ಯ ಚುನಾವಣೆ ಅಖಾಡದಲ್ಲಿ ದರ್ಶನ್ ಸರ್ ಪ್ರಚಾರ ಮಾಡಿದ್ರು. ಜನರ ಒಂದು ಮನವೊಲಿಕೆ ಪ್ರಯತ್ನ ಆಗಿದೆ ಸರ್. ಇವತ್ತು ಒಂದು ಬೇರೆ ಸಂದರ್ಭ, ಅಮ್ಮನ ಜೊತೆ ಯಾವತ್ತೂ ಕೈ ಜೋಡಿಸ್ತಾ ಇದ್ದಾರೆ, ಹೇಗೆ ಅನಿಸ್ತಾ ಇದೆ? ಖುಷಿ ಆಗುತ್ತಾರೆ ಸರ್, ಮನೆ ಮಕ್ಕಳು ಅಂತ ಅಂದ್ಮೇಲೆ ಮಾಡ್ಲೇಬೇಕಲ್ಲ ಸರ್. ಈಗ ನೀವು ಬಂದಂತ ಸಂದರ್ಭದಲ್ಲಿ ನಾವು ಕೂಡ ಇದ್ವಿ. ಕಳೆದ ಬಾರಿ ನಿಮಗೆ ಸಿಕ್ಕಂತಹ ಒಂದು ಜನರ ಬೆಂಬಲ, ಪ್ರೀತಿ, ವಿಶ್ವಾಸನ ಯಾವತ್ತೂ ಕೂಡ ಮರೆಯಕ್ಕಾಗಲ್ಲ. ಮಂಡ್ಯದ ಜನರಿಗೆ ಈ ಸಂದರ್ಭಕ್ಕೆ ಏನ್ ಹೇಳ್ತೀರಿ? ಅಮ್ಮ ಬರೀ ಸ್ಥಾನ ಬಿಟ್ಕೊಟ್ಟಿದ್ದಾರೆ, ಮಂಡ್ಯ ಬಿಟ್ಟಿಲ್ವಲ್ಲ, ಅವ್ರು ಇದ್ದೇ ಇರ್ತಾರೆ. ನಾವು ಯಾವಾಗ್ಲೂ ಮಂಡ್ಯ ಅವ್ರ ಜೊತೆನೇ ಇರ್ತೀವಿ. ಸರ್, ಈಗ ಬದಲಾದ ರಾಜಕೀಯ ಸನ್ನಿವೇಶದ ಬಗ್ಗೆ ಏನ್ ಹೇಳ್ತೀರಿ ಸರ್? ಥ್ಯಾಂಕ್ ಯು, ಲವ್ ಯು, ಬಾಯ್. ಇದಿಷ್ಟು ಚಾಲೆಂಜ್ ದರ್ಶನ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರವಿ ಜೊತೆ ಮಾಲ್ತೇಶ್ ಜಗ್ಗಿನ್, ಟಿವಿ9 ಬೆಂಗಳೂರು. ಇದು ದರ್ಶನ್ ಅವರ ಒಂದು ಮಾತುಗಳು. ಸೊ ದರ್ಶನ್ ಅವರ ಎಂದಿನಂತೆ ತಮ್ಮದೇ ಧಾಟಿಯಲ್ಲಿ ಅವರು ಮಾತನಾಡಿದರೆ, ನಾವು ಯಾವತ್ತೂ ಕೂಡ ಮಂಡ್ಯದ ಜನರ ಜೊತೆಗೆ ಇರ್ತೀವಿ. ಅಮ್ಮ ಈ ಕ್ಷೇತ್ರವನ್ನು ಬಿಟ್ಕೊಡಿದ್ದಾರೆ ಅಂದರೆ ಚುನಾವಣೆಯಿಂದ ಹಿಂದೆ ಸರಿದಿದ್ದಾರೆ ಅಷ್ಟೇ, ಆದರೆ ಮಂಡ್ಯ ಬಿಟ್ಟಿಲ್ಲ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ದರ್ಶನ್ ಹೇಳಿದ್ರು. ಆದರೆ ಈಗ ಬದಲಾಗಿರುವಂಥ ಒಂದು ಸನ್ನಿವೇಶ, ಇನ್ನು ಕುಮಾರಸ್ವಾಮಿ ಅವರು ಈಗ ಇಲ್ಲಿ ಅಭ್ಯರ್ಥಿಯಾಗಿರ್ತಾರೆ. ಸುಮಲತಾ ಅವರೇನು ಹೇಳಿದ್ದಾರೆ, ನಾವು ಬೆಂಬಲವನ್ನು ಕೊಡ್ತೀವಿ ಅಂತೇಳಿ. ಆದರೆ ಈಗ ಈ ಪ್ರಚಾರದಲ್ಲಿ ದರ್ಶನ್ ಅವರು ಭಾಗಿಯಾಗ್ತಾರಾ ಇದಿರುವಂಥ ಒಂದು ಪ್ರಶ್ನೆ. ಸಹಜವಾಗಿ ಅದಕ್ಕೆ ಅವರು ಯಾವುದೇ ರೀತಿಯಾದಂಥ ಉತ್ತರವನ್ನು ಇನ್ನೂ ಕೂಡ ಕೊಟ್ಟಿಲ್ಲ. ಲವ್ ಯು ಆಲ್ ಅಂತ ಹೇಳಿ ಅವರು ಹೊರಟಿರುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಸೊ ದರ್ಶನ್ ಏನು ಹೇಳಿದ್ರು ಇನ್ನೊಮ್ಮೆ ಕೇಳೋಣ. ಮಂಡ್ಯ ಚುನಾವಣೆ ಕಳೆದ ಬಾರಿ ಕೂಡ ಮಂಡ್ಯ ಚುನಾವಣೆ ಅಖಾಡದಲ್ಲಿ ದರ್ಶನ್ ಸರ್ ಪ್ರಚಾರ ಮಾಡಿದ್ರು. ಜನರ ಒಂದು ಮನವೊಲಿಕೆ ಪ್ರಯತ್ನ ಆಗಿದೆ ಸರ್. ಇವತ್ತು ಒಂದು ಬೇರೆ ಸಂದರ್ಭ, ಅಮ್ಮನ ಜೊತೆ ಯಾವತ್ತೂ ಕೈ ಜೋಡಿಸ್ತಾ ಇದ್ದಾರೆ, ಹೇಗೆ ಅನಿಸ್ತಾ ಇದೆ? ಖುಷಿ ಆಗುತ್ತಾರೆ ಸರ್, ಮನೆ ಮಕ್ಕಳು ಅಂತ ಅಂದ್ಮೇಲೆ ಮಾಡ್ಲೇಬೇಕಲ್ಲ ಸರ್. ಈಗ ನೀವು ಬಂದಂತ ಸಂದರ್ಭದಲ್ಲಿ ನಾವು ಕೂಡ ಇದ್ವಿ. ಕಳೆದ ಬಾರಿ ನಿಮಗೆ ಸಿಕ್ಕಂತಹ ಒಂದು ಜನರ ಬೆಂಬಲ, ಪ್ರೀತಿ, ವಿಶ್ವಾಸನ ಯಾವತ್ತೂ ಕೂಡ ಮರೆಯಕ್ಕಾಗಲ್ಲ. ಮಂಡ್ಯದ ಜನರಿಗೆ ಈ ಸಂದರ್ಭಕ್ಕೆ ಏನ್ ಹೇಳ್ತೀರಿ? ಅಮ್ಮ ಬರೀ ಸ್ಥಾನ ಬಿಟ್ಕೊಟ್ಟಿದ್ದಾರೆ, ಮಂಡ್ಯ ಬಿಟ್ಟಿಲ್ವಲ್ಲ, ಅವ್ರು ಇದ್ದೇ ಇರ್ತಾರೆ. ನಾವು ಯಾವಾಗ್ಲೂ ಮಂಡ್ಯ ಅವ್ರ ಜೊತೆನೇ ಇರ್ತೀವಿ. ಸರ್, ಈಗ ಬದಲಾದ ರಾಜಕೀಯ ಸನ್ನಿವೇಶದ ಬಗ್ಗೆ ಏನ್ ಹೇಳ್ತೀರಿ ಸರ್? ಥ್ಯಾಂಕ್ ಯು, ಲವ್ ಯು, ಬಾಯ್. ಇದಿಷ್ಟು ಚಾಲೆಂಜ್ ದರ್ಶನ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರವಿ ಜೊತೆ ಮಾಲ್ತೇಶ್ ಜಗ್ಗಿನ್, ಟಿವಿ9 ಬೆಂಗಳೂರು.